ಸೊ ಈ ಯುದ್ಧವನ್ನು ಬಿಟ್ಟು ಕೂಡ ಹೊಸ ಹೊಸ ರೀತಿಯಾದಂಥ ಬೆಳವಣಿಗೆಗಳು, ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಏನು ಮಹತ್ವದ ಬೆಳವಣಿಗೆ ಅಂತ ಅಂದರೆ, ಮತಾಂತರಿಗಳು SC ST ಅಲ್ಲ, ಮಹತ್ವದ ಆದೇಶವನ್ನು ಕೋರ್ಟ್ ನೀಡ್ತಾ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ ಡೆಪ್ತಾಗಿ ಡೀಟೇಲ್ಸ್ ಇದೆ, ಗಮನಿಸ್ಬಿಡೋಣ. ಹಿಂದೂ, ಸಿಖ್, ಬೌದ್ಧ ಈ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಧರ್ಮವನ್ನು ಅಪ್ಪಿಕೊಂಡರೆ, ಒಪ್ಕೊಂಡು ನಾವು ಧರ್ಮಕ್ಕೆ ಹೋಗ್ತೀವಿ, ಕನ್ವರ್ಟ್ ಆಗ್ತೀವಿ, ಮತಾಂತರ ಆಗ್ತೀವಿ ಅಂತ ಅಂದರೆ ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮಾನ್ಯತೆ ರದ್ದು. ನೀವು ಹಿಂದೂ, ಸಿಖ್, ಬೌದ್ಧ ಈ ಮೂರೂ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಧರ್ಮವನ್ನು ಒಪ್ಕೊಂಡ್ರೆ ಅಥವಾ ಅದಕ್ಕೆ ಕನ್ವರ್ಟ್ ಆದರೆ SC ST ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮಾನ್ಯತೆಗೇನು ಅದು ರದ್ದಾಗತ್ತೆ. ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಧರ್ಮ ನೋಡಿ, ಈಗ ಹಿಂದೂ, ಸಿಖ್, ಬೌದ್ಧ ಇದು ಸಾಮಾನ್ಯ ಮತ್ತು ರಕ್ಷಣೆಯನ್ನು ಮುಂದುವರಿಯುತ್ತೆ. ಕ್ರೈಸ್ತ, ಇಸ್ಲಾಂ ಇತರೆ ಮತಾಂತರಗೊಂಡ ಕ್ಷಣದಿಂದ ಸ್ಥಾನಮಾನ ರದ್ದಾಗತ್ತೆ. ಸೊ ಇದಕ್ಕೇನಾದರೂ ನೀವು ಕ್ರೈಸ್ತ, ಇಸ್ಲಾಂ ಮತ್ತು ಇತರೆ ಇದಕ್ಕೇನಾದರೂ ಕನ್ವರ್ಟ್ ಆದ್ರಿ ಅಂತ ಅಂದರೆ, ಮತಾಂತರ ಆದ್ರಿ ಅಂತ ಅಂದರೆ SC ST ಅಲ್ಲ. ಕಾನೂನು ರಕ್ಷಣೆ ಮಾಡಲಿಕ್ಕೆ ಅಂತ ಹೊರಟಿರುವಂಥದ್ದು SC ST ದೌರ್ಜನ್ಯ ತಡೆ ಕಾಯ್ದೆ ಅಡಿ ದೂರಿಗೆ ಅವಕಾಶವೂ ಕೂಡ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಬಿಡೋಣ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸ್ಥಾನಮಾನ ಹಾಗೂ ಅದಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ರಕ್ಷಣೆಗಳ ಕುರಿತು ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ತೀರ್ಪೊಂದನ್ನು ನೀಡ್ತಾ ಇರೋದು. ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ತಮ್ಮ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ತಂತಾನೇ ಕಳೆದುಕೊಳ್ತಾರೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಅಂದರೆ ನಾವು ಕನ್ವರ್ಟ್ ಆಗ್ತೀವಿ ಕ್ರಿಶ್ಚಿಯನ್ ಆಗಿ ಅಥವಾ ಇಸ್ಲಾಮಿಕ್ ಸೇರ್ಕೊತೀವಿ, ಬಟ್ ನಾವು SC ST ಹೆಂಗೆ ಸಾಧ್ಯ? ಸರ್ಕಾರದಿಂದ ಬರುವಂಥ ಅನುದಾನಗಳಾಗಿರ್ಬೋದು ಅಥವಾ ಸವಲತ್ತುಗಳನ್ನು ಅದನ್ನು ತಗೊಳ್ತೀವಿ ಅನ್ನೋದು ಹೆಂಗೆ ಸಾಧ್ಯ? ಸೊ ಅದಕ್ಕೊಂದು ತಡೆ ಹಾಕಬೇಕಾಗಿತ್ತಲ್ಲ, ಅದು ಈ ಕಾನೂನು ಹೇಳ್ತಾ ಇದೆ. ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ತಮ್ಮ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸ್ಥಾನಮಾನವನ್ನು ತಂತಾನೆ ಕಳ್ಕೊಳ್ತಾರೆ ಅಂತ ನ್ಯಾಯಾಲಯ ಹೇಳ್ತಾ ಇರೋದು. ನ್ಯಾಯಮೂರ್ತಿಗಳಾದ PK ಮಿಶ್ರಾ ಹಾಗೂ ಮನಮೋಹನ್ ಅವರಿದ್ದಂಥ ಪೀಠವು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ವ್ಯಕ್ತಿಯೊಬ್ಬರು SC ST ದೌರ್ಜನ್ಯ ತಡೆ ಕಾಯ್ದೆಯಡಿ ದಾಖಲಿಸಿದ ಪ್ರಕರಣವನ್ನು ರದ್ದುಗೊಳಿಸಿ ಈ ಮಹತ್ವದ ಆದೇಶವನ್ನು ನೀಡಿದೆ. ಆಂಧ್ರ ಪ್ರದೇಶ ಹೈಕೋರ್ಟ್ ನೀಡಿದ ತೀರ್ಪನ್ನು ಎತ್ತಿ ಹಿಡಿಯಲಾಗಿದೆ. ಮತಾಂತರಗೊಂಡ ಪಾದ್ರಿ ಆನಂದ್ ಎಂಬುವವರು ಜಾತಿ ನಿಂದನೆ ಆರೋಪದ ಮೇಲೆ ಅಕ್ಕಲ ರಾಮಿರೆಡ್ಡಿ ಮತ್ತಿತರ ವಿರುದ್ಧ ದೌರ್ಜನ್ಯ ಕಾಯ್ದೆಯಡಿ ದೂರು ನೀಡಿದರು. ಇವರು ಕನ್ವರ್ಟ್ ಆಗಿದ್ರು, ಕ್ರಿಶ್ಚಿಯನ್ ಆಗಿ ಮತಾಂತರಗೊಂಡಿದ್ರು ಪಾದ್ರಿಯಾಗಿ. ಅದಾದಮೇಲೆ ಇವರು ಜಾತಿ ನಿಂದನೆ ಅನ್ನುವಂಥ ಅಡಿಯಲ್ಲಿ ಒಂದು ಕೇಸನ್ನು ಕೊಡ್ತಾರೆ. ಹೆಂಗೆ ಸಾಧ್ಯ? ಅದು ಆಗಲ್ಲ. ನೀವು ಮತಾಂತರ ಆದ್ರಿ ಅಂತಂದರೆ ನಿಮಗೆ ಆ ಜಾತಿಗಳು ಬರೋದೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ದಾಖಲಿಸಿದ FIR ರದ್ದು ಕೋರಿ ಆರೋಪಿಗಳು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಆಂಧ್ರ ಪ್ರದೇಶ ಹೈಕೋರ್ಟ್ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವ ಪಾದ್ರಿ ಆನಂದ್ ಅವರಿಗೆ SC ಸ್ಥಾನಮಾನ ಸಿಗಲ್ಲ. ಮತಾಂತರಗೊಂಡ ಬಳಿಕ SC ST ದೌರ್ಜನ್ಯ ಕಾಯ್ದೆಯಡಿ ರಕ್ಷಣೆ ಪಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಆನಂದ್ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹಿಂದೂ, ಸಿಖ್, ಬೌದ್ಧ ಧರ್ಮದ ಹೊರತಾಗಿ ಬೇರೆ ಧರ್ಮವನ್ನು ಅನುಸರಿಸುವ ಯಾವುದೇ ವ್ಯಕ್ತಿಗಳು ಪರಿಶಿಷ್ಟ ಜಾತಿಯ ಸದಸ್ಯರಾಗೋಕೆ ಸಾಧ್ಯವೇ ಇಲ್ಲ. ಬೇರೆ ಧರ್ಮಕ್ಕೆ ಮತಾಂತರಗೊಂಡವರ ಪರಿಶಿಷ್ಟ ಜಾತಿ ಸ್ಥಾನಮಾನ ಸ್ವಯಂ ತಕ್ಷಣ ರದ್ದಾಗುತ್ತದೆ ಅಂತ ಹೇಳಿದ್ದಾರೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ದಲಿತ ವ್ಯಕ್ತಿ SC ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಸಾಂವಿಧಾನಿಕ ರಕ್ಷಣೆ ಪಡೆಯುವುದಕ್ಕೆ ಬರೋದಿಲ್ಲ ಅಂತ ತೀರ್ಪನ್ನು ನೀಡಲಾಗಿದೆ. ಈಗ ದಲಿತ ಸಮುದಾಯದವರಾಗಿದ್ದು ಅವರು ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ಯೋಜನೆಗಳ ಫಲಾನುಭವಿಗಳಾಗಿರ್ತಾರೆ ಅಲ್ವಾ. ಅವರಿಗೆ ಇಂಥ ಕೋಟಾ ಈ ಥರದ್ದೆಲ್ಲ ಇರುತ್ತೆ ಅಲ್ವಾ ಸರ್ಕಾರದ ವತಿಯಿಂದ, ಅದೆಲ್ಲವೂ ಹಾಗೆ ಇರಬೇಕು. ಬಟ್ ನಾವು ಕ್ರಿಶ್ಚಿಯನ್ ಆಗೋ ಅಥವಾ ಮುಸ್ಲಿಮ್ ಆಗೋ ಮತಾಂತರ ಆಗ್ತೀವಿ ಅಂದರೆ ಹೆಂಗೆ ಸಾಧ್ಯ? ನಮಗೊಂದು ಕ್ಲಾರಿಟಿ ಇರಬೇಕಲ್ವಾ. ನಾನು ಈ ಧರ್ಮಕ್ಕೆ ಸಂಬಂಧಪಟ್ಟವನು, ನಾನು ಈ ಜಾತಿಗೆ ಸಂಬಂಧಪಟ್ಟವನು, ಓಕೆ ನಾನು ಇದು ಬೇಡ ಅಂತ ಬೇರೆದಕ್ಕೆ ಹೋಗ್ತಾ ಇದ್ದೀನಿ ಒಪ್ಕೊಂಡು ಅಂದಮೇಲೆ ಇಲ್ಲಿ ನಮಗೆ ಏನೇನು ಸಿಗ್ತಾ ಇತ್ತು ಸವಲತ್ತುಗಳು ಸೌಲಭ್ಯಗಳು ಅದನ್ನು ಬಿಟ್ಟು ಬಿಡ್ಬೇಕು ನಾವಾಗೇನೆ. ಇಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತಂದರೆ ಕ್ಲಾರಿಟಿ ಇಲ್ಲ ಅನ್ನೋದಾಗಿ ಹೋಗುತ್ತೆ. ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಮತಾಂತರಗೊಂಡವರು ಈ ಮನಸ್ಥಿತಿಯಲ್ಲಿ ಇದ್ದಾರೆ. ನಮಗೆ ಸರ್ಕಾರದಿಂದ ಈ ದಲಿತ ಸಮುದಾಯಕ್ಕೆ ಬರುವಂಥ ಎಲ್ಲ ಸವಲತ್ತುಗಳು ಬೇಕು, ಬಟ್ ನಾವು ಆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀವಿ, ಮತ್ತು ಅಲ್ಲಿ ಏನೇನು ಲಾಭಗಳು ಬರುತ್ತೋ ಅದು ಬೇಕು. ಅದು ಹೆಂಗೆ ಸಾಧ್ಯ? ಅದು ನಿಮಗೆ ಅಲ್ಲೂ ಬೇಕು ಇಲ್ಲೂ ಬೇಕು ಅಂದರೆ ಹೆಂಗೆ ಸಾಧ್ಯ? ಸೊ ಕಂಪ್ಲೀಟಾಗಿ ನೀವು ಒಂದು ಧರ್ಮವನ್ನು ಒಪ್ಕೊಂಡು ಹೋಗಿಲ್ಲ, ಹಂಗಾದರೆ ಇಲ್ಲೂ ಇದ್ದೀರಾ ಅಲ್ಲೂ ಇದ್ದೀರಾ ಅನ್ನೋ ಥರದ್ದು.
ಸೊ ಇದು ಮಿಸ್ಯೂಸ್ ಆಗತ್ತೆ ಅಥವಾ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕಾಗಿದ್ದು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಮಹತ್ವದ ತೀರ್ಪನ್ನು ನೀಡಲಾಗಿದೆ. ಸಂವಿಧಾನದ 342ನೇ ವಿಧಿಯ ಉಪವಿಧಿ 1ರ ಅನ್ವಯ ಭಾರತದ ರಾಷ್ಟ್ರಪತಿಗಳು 1950ರ ಸಾಂವಿಧಾನಿಕ ಆದೇಶ ಜಾರಿಗೊಳಿಸಿದ್ರು. ಈ ಆದೇಶ ಮುಖಾಂತರ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿನ ಪರಿಶಿಷ್ಟ ವರ್ಗಗಳನ್ನು ಗುರುತಿಸಲಾಗಿದ್ದು, 1950ರ ಸಾಂವಿಧಾನಿಕ ಆದೇಶದ ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ಅನುಕೂಲಗಳನ್ನು ಪಡೆಯಬೇಕಾದ್ರೆ ಆ ವ್ಯಕ್ತಿಯು ಆ ಪರಿಶಿಷ್ಟ ಪಂಗಡಗಳಲ್ಲಿ ಮುಂದುವರಿಬೇಕು. ಮತಾಂತರ ಅಥವಾ ದೀರ್ಘಕಾಲದಿಂದ ಆ ಪಂಗಡದ ಸಂಪ್ರದಾಯಗಳಿಂದ ದೂರವಿದ್ರೆ ಪಂಗಡಕ್ಕೆ ಸಂಬಂಧಿಸಿದಂತೆ ಆಕೆಯ ಅಸ್ಮಿತೆಗೆ ಚ್ಯುತಿ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಂಥವರನ್ನ ಪರಿಶಿಷ್ಟ ಪಂಗಡ ಅಂತ ಗುರುತಿಸಲಾಗದು ಅಂತ ನ್ಯಾಯಪೀಠ ಹೇಳಿದೆ. ಇನ್ನು ತೀರ್ಪನ್ನು ಸ್ವಾಗತಿಸಿರುವಂಥದ್ದು ಸಂತರ ಸಮಿತಿ. ಅಖಿಲ ಭಾರತೀಯ ಸಂತರ ಸಮಿತಿಯು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಸ್ವಾಗತಿಸಿದೆ. ಇದೇ ತೀರ್ಪು ಮುಂದಿಟ್ಕೊಂಡು ಕ್ರಿಶ್ಚಿಯನ್ ಮತ್ತು ಇಸ್ಲಾಂಗೆ ಮತಾಂತರಗೊಂಡವರಿಗೆ ಮೀಸಲು ಸೌಲಭ್ಯ ತಡೆಯುವಂತೆ ಸರ್ಕಾರವನ್ನು ಇದೇ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಸೊ ಇದಿಷ್ಟು ಮಹತ್ವದ ತೀರ್ಪು, ಮಹತ್ವದ ಆದೇಶ ಇದೀಗ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾರ್ಯಾರೀಗ ಕನ್ವರ್ಟ್ ಆಗಿಯೂ ಕೂಡ ಸರ್ಕಾರದ ಸವಲತ್ತುಗಳನ್ನು ದಲಿತ ಅಂತ ಅಂದ್ಕೊಂಡು ಪಡ್ಕೊಳ್ತಿದ್ರು ಅವರಿಗೆಲ್ಲ ಇದು ಸಮಸ್ಯೆ ಆಗ್ಬೋದು. ಬಿಟ್ಕೊಡ್ಬೇಕಾಗತ್ತೆ. ಇಲ್ಲ ನಾನು ಕನ್ವರ್ಟ್ ಆಗಿದೆ, ನನಗೆ ಬೇಡ, ನಾನು ಆ ಸಮುದಾಯದಲ್ಲಿ ಇಲ್ಲ ಈಗ ಅಂತ ಅವ್ರುಗಳಾಗೆ ಹೇಳೋದು ಸೂಕ್ತ.